ಹಾವು ಮತ್ತು ಏಣಿ ಆಟ. ಹಾವು ಮತ್ತು ಏಣಿ ಆಟವು ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್ ಪ್ರಪಂಚದಾದ್ಯಂತ ಜನಪ್ರಿಯವಾದ ಬೋರ್ಡ್ ಆಟವಾಗಿದೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಪ್ರಿಯವಾದ ಆಟ. ಈ ಆಟದ ಮೂಲ ಭಾರತಕ್ಕೆ ಸೇರಿದ್ದು, ಪ್ರಾಚೀನ ಕಾಲದಲ್ಲಿ ಇದನ್ನು ಮೋಕ್ಷಪಟ್ ಅಥವಾ ಮೋಕ್ಷಪಟಮು ಎಂದು ಕರೆಯುತ್ತಿದ್ದರು. ಇತಿಹಾಸಕಾರರ ಪ್ರಕಾರ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಈ ಆಟ ಆರಂಭವಾಯಿತು. ಕೆಲವರು 13ನೇ ಶತಮಾನದಲ್ಲಿ ಸಂತ ಜ್ಞಾನದೇವರು ಇದನ್ನು ಸೃಷ್ಟಿಸಿದ್ದಾರೆ ಎಂದು ಹೇಳುತ್ತಾರೆ. ಮೂಲತಃ ಈ ಆಟವು ಮಕ್ಕಳಿಗೆ ನೈತಿಕತೆ ಮತ್ತು ಜೀವನ ಪಾಠ ಕಲಿಸುವ ಉದ್ದೇಶದಿಂದ ರಚಿತವಾಯಿತು. ಏಣಿಗಳು ಒಳ್ಳೆಯ ಗುಣಗಳಾದ ನಂಬಿಕೆ, ವಿಶ್ವಾಸಾರ್ಹತೆ, ಔದಾರ್ಯ, ಜ್ಞಾನ ಮತ್ತು ತಪಸ್ಸನ್ನು ಪ್ರತಿನಿಧಿಸುತ್ತವೆ. ಹಾವುಗಳು ಕೆಟ್ಟ ಗುಣಗಳಾದ ಆಡಂಬರ, ಅಸಭ್ಯತೆ, ಸುಳ್ಳು, ಕ್ರೋಧ, ದುರಾಸೆ, ಹೆಮ್ಮೆ ಮತ್ತು ಕಾಮವನ್ನು ಸೂಚಿಸುತ್ತವೆ. ಮೂಲ ಆಟದಲ್ಲಿ ಹಾವುಗಳು ಏಣಿಗಳಿಗಿಂತ ಹೆಚ್ಚಿರುತ್ತವೆ. ಇದು ಒಳ್ಳೆಯ ಮಾರ್ಗ ಕಠಿಣವಾಗಿದೆ ಎಂಬ ಸಂದೇಶ ನೀಡುತ್ತದೆ. 100ನೇ ಚೌಕ ಮೋಕ್ಷ ಅಥವಾ ನಿರ್ವಾಣವನ್ನು ಸಂಕೇತಿಸುತ್ತದೆ. 19ನೇ ಶತಮಾನದಲ್ಲಿ ಬ್ರಿಟಿಷರು ಇದನ್ನು ಇಂಗ್ಲೆಂಡ್ಗೆ ಕೊಂಡೊಯ್ದರು ಮತ್ತು ನೈತಿಕತೆಯ ಭಾಗವನ್ನು ತೆಗೆದುಹಾಕಿ ಕೇವಲ ಮನರಂಜನಾ ಆಟವನ್ನಾಗಿ ಮಾಡಿದರು. ಅಮೆರಿಕದಲ್ಲಿ ಇದನ್ನು ಚ್ಯೂಟ್ಸ್ ಅಂಡ್ ಲ್ಯಾಡರ್ಸ್ ಎಂದು ಕರೆಯುತ್ತಾರೆ. ನಿಯಮಗಳು ಸರಳವಾಗಿವೆ. 10 ಚೌಕಗಳ ಬೋರ್ಡ್ನಲ್ಲಿ 1 ರಿಂದ 100 ಸಂಖ್ಯೆಗಳಿರುತ್ತವೆ. ಆಟಗಾರರು ದಾಳ ಬೀಸಿ ಸಂಖ್ಯೆಯಷ್ಟು ಮುಂದೆ ಸಾಗುತ್ತಾರೆ. ಏಣಿಯ ಕೆಳಭಾಗಕ್ಕೆ ಬಂದರೆ ಮೇಲಕ್ಕೆ ಹತ್ತುತ್ತಾರೆ, ಮುಂದೆ ಸಾಗುವುದು. ಹಾವಿನ ತಲೆಗೆ ಬಂದರೆ ಬಾಲಕ್ಕೆ ಇಳಿಯುತ್ತಾರೆ, ಹಿಂದೆ ಬೀಳುವುದು. ಮೊದಲು 100 ತಲುಪಿದವನು ಗೆಲ್ಲುತ್ತಾನೆ. ಸಾಮಾನ್ಯವಾಗಿ ನಿಖರವಾಗಿ 100ಕ್ಕೆ ಬರಬೇಕು. ಈ ಆಟ ಅದೃಷ್ಟದ ಮೇಲೆ ಆಧಾರಿತವಾದ್ದರಿಂದ ಯಾವುದೇ ಕೌಶಲ್ಯ ಬೇಡ. ಇದು ಜೀವನದಲ್ಲಿ ಏಳು ಬೀಳುಗಳನ್ನು ನೆನಪಿಸುತ್ತದೆ. ಇಂದು ಮೊಬೈಲ್ ಆ್ಯಪ್ಗಳಲ್ಲೂ ಲಭ್ಯವಿದೆ, ಆದರೆ ಬೋರ್ಡ್ನಲ್ಲಿ ಆಡುವ ಖುಷಿ ಬೇರೆಯೇ.